अस्सलाम वालेकुम दोस्तों, मैं तुम्हारा ईद भाई आज फिर एक नया वीडियो के साथ आए हैं। वीडियो इमेजिंग है, फुल वॉच करके जाना। आओ चलो वीडियो को स्टार्ट करते हैं। ಮೀನ್ ಕತ್ತಿಯಾದ ಇಷ್ಟವಾದ ಫುಡ್ ಇದೆಲ್ಲ ಬೇಕ್ರಿ ವೇಸ್ಟೇಜ್. ಸಿಂಪಲ್ ಬೇಟ್ ಇದು 150 ರೂಪಾಯಿ ಇದ್ಬಿಟ್ರೆ ಆರಾಮಾಗಿ 3 ಕೆಜಿ 4 ಕೆಜಿ ಎಷ್ಟು ದೊಡ್ಡದಾಗನೇ ಇರ್ಲಿ ಮೀನು, ಮಿನಿಮಮ್ ಅಂತಂದ್ರೆ ಒಂದ್ ದಿನ ಎಲ್ಲ ಬೇಟೆ ಹಿಡಿದ್ರೆ ಒಂದ್ 20-30 ಮೀನು ಹೊಡಿಬಹುದು. ಏನ್ ಸೈಜ್ ಇದೆ ನೋಡಿ, ಏನ್ ಸೈಜ್ ಇದೆ ನೋಡಿ. ಇದೆಯಾ? ನೋಡಿ ಫ್ರೆಂಡ್ಸ್, ಇದೆಲ್ಲ ನಾಗೇಶ್ ಅವ್ರ ಬೇಟಲ್ಲಿ ಬಿದ್ದಿರೋದು ಮೀನುಗಳು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸ್ನೇಹಿತ ಮುದಸ್ಸಿರು. ಸೊ ಫ್ರೆಂಡ್ಸ್, ಇವತ್ತು ನಮ್ಮ ಜೊತೆ ನಾಗೇಶ್ ಅವರು ಇದ್ದಾರೆ. ಇವರು ಮೀನು ಹಿಡಿಯೋದ್ರಲ್ಲಿ ಎಕ್ಸ್ಪರ್ಟು. ಸೊ ಫ್ರೆಂಡ್ಸ್, ಇವ್ರದೇ ಒಂಥರ ಬೇಟು. ಯಾವ ಥರ ಮೀನು ಹಿಡಿತಾರೆ, ಯಾವ್ಯಾವ ಮೀನು ಹಿಡಿತಾರೆ ತಿಳಿಸ್ಕೊಡ್ತಾರೆ. ಅವ್ರು ಏನು ಬೇಟಲ್ಲಿ ಯೂಸ್ ಮಾಡ್ತಾರೆ ಅದನ್ನು ತೋರಿಸ್ಕೊಡ್ತಾರೆ. ಬನ್ನಿ ನೋಡೋಣ. ಸಿಂಪಲ್ ಆಗಿ ತೋರಿಸ್ತೀನಿ ನಾನು. ಆಮೇಲೆ ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ, ಆವಾಗ ನಿಮಗೆ ಪೂರ್ತಿ ಅರ್ಥ ಆಗೋದು. ಇದು ಸಿಂಪಲ್ ಬೇಟು, ಎಲ್ಲ ಮೀನು ನಿಮಗೆ ಕ್ಯಾಚ್ ಆಗುತ್ತೆ, ಅಂದರೆ ಬೇಟ್ ಆಗುತ್ತೆ ಈ ಫುಡ್ಗೆ. ನೋಡಿ, ಇವರು ನಾಗೇಶ್ ಅವರು. ಹೇಳಿ ನಾಗೇಶ್ ಅವರೇ, ಹೇಳ್ರಿ ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ನಾಗೇಶ್. ಯಾಕಂದ್ರೆ ತುಂಬಾ ಜನ ನೋಡ್ತಾರೆ ಇವಾಗ ನೀವು ಮಾಡೋ ಬೇಟು, ನೀವು ಹಿಡಿಯೋದು ಮೀನಿಲ್ಲ. ಸೊ ಎಲ್ಲರಿಗೂ ಒಂದು ಅನುಕೂಲ ಆಗುತ್ತೆ. ಏನೇನು ಯೂಸ್ ಮಾಡಬೇಕು ಎಲ್ಲ ತಿಳಿಸ್ಕೊಡಿ. ಸಿಂಪಲ್ ಆಗಿ ಹೇಳಿದ್ರಲ್ಲ ನಿಮ್ ಬೇಟು, ಅದನ್ನ ತೋರಿಸ್ಕೊಡಿ. ಹೇಳಿ. ಸಿಂಪಲ್ ಬೇಟು, ಜಾಸ್ತಿ ಏನು ಯೂಸ್ ಮಾಡಂಗಿಲ್ಲ. ಇದು ಬಂದು ರೈಸ್ ಪಾಲಿಶ್ ಅಂತಾರೆ. ರೈಸ್ ಪಾಲಿಶ್ ನಮ್ ಕನ್ನಡದಲ್ಲಿ ಏನ್ ಹೇಳ್ತಾರೆ, ಯಾಕಂದ್ರೆ ಇದು ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇರೋದು ನಾನು. ಅದೇ ಪಾಲಿಶ್ ತೌಡು ಅಂತಾರೆ. ಪಾಲಿಶ್ ತೌಡು ಅಂತ ರೈಸ್ ಮಿಲ್ ಅಲ್ಲಿ ಸಿಗ್ತೈತೆ. ರೈಸ್ ಮಿಲ್ ಅಲ್ಲಿ ಸಿಗ್ತೈತಿ ಇದು. ಮತ್ತೆ ಇದ್ರ ಜೊತೆಲಿ ಅದೇ ಬನ್ನು, ಇದು ಬನ್ನು ನಾವಾಗ ಪುಡಿ ಮಾಡ್ಕೊಂಡಿರೋದು. ನೋಡಿ, ಬನ್ನು ಅಂದ್ರೆ ನಿಮ್ಗೆ ಬೇಕರಿಯಲ್ಲಿ ಎಲ್ಲ ಸಿಗುತ್ತಲ್ಲ, ಸೇಮ್ ಬನ್ನು ಆತರ. ಇದು ಎಷ್ಟು ತಗೊಳ್ಬೇಕು, ಕ್ವಾಂಟಿಟಿ ಎಷ್ಟು ತಗೊಳ್ಬೇಕು? ಇದು 1.5 ಕೆಜಿ 2 ಕೆಜಿ ತಗೊಂಡಿದ್ದೀನಿ. ಬ್ರೆಡ್ ಬಂದು 1 ಪೌಂಡ್, 20-40 ರೂಪಾಯಿ ಒಂದು ಪೌಂಡು. ಮತ್ತೆ ಇದು ಬೇಕರಿ ವೇಸ್ಟೇಜ್. ಇದು ಬೇಕರಿ ವೇಸ್ಟೇಜ್, ಇದೆಲ್ಲ ಬೇಕರಿ ವೇಸ್ಟೇಜ್. ಇವಾಗ ಇವ್ರಿಗೆ ಸುಮಾರು ಜನಕ್ಕೆ ಬೇಕರಿ ವೇಸ್ಟ್ ಸಿಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಅದಕ್ಕೇನ್ ಮಾಡೋದು, ಬ್ರೆಡ್ ಹಾಕಬಹುದು ಅಷ್ಟೇ. ಬ್ರೆಡ್ ಹಾಕೊಂಡ್ರೆ ಸಾಕು. ಮತ್ತೆ ಅಕ್ಕಿ ಹಸಿಟ್ಟು ತೋರಿಸಿ ಅದು. ನೋಡಿ ಫ್ರೆಂಡ್ಸ್, ನೋಡ್ರಿ, ಇದು ಅಕ್ಕಿ ಹಸಿಟ್ಟು. ಇವರು ಹೇಳೋ ಪ್ರಕಾರ ಇದು 2 ಕೆಜಿ ಅಷ್ಟು ಇದೆ ಅಂತೆ. ಸಿಂಪಲ್, ಜಾಸ್ತಿ ಖರ್ಚು ಮಾಡಂಗಿಲ್ಲ. ಇದು 2 ಕೆಜಿ ಬಂದ್ರೆ 30 ರೂಪಾಯಿ ಕೆಜಿ ಬರ್ತೈತೆ. 2 ಕೆಜಿಗೆ 60 ರೂಪಾಯಿ ಆಯ್ತು. ಒಂದು ಬ್ರೆಡ್ ಬಂದು 40 ರೂಪಾಯಿ, 100 ರೂಪಾಯಿ ಆಯ್ತು. ಇದು 40 ರೂಪಾಯಿ, 140 ರೂಪಾಯಿ ಅಷ್ಟೇ. 140 ರೂಪಾಯಿನಲ್ಲಿ ಎಷ್ಟು ಬೇಗ ಮೀನು ಹಿಡಿಬಹುದು. ಯಾವ್ಯಾವ ಮೀನು ಬೀಳುತ್ತೆ ಇದರಲ್ಲಿ? ಕಟ್ಲಾ, ರಘು, ಕ್ಯಾಟ್ಲಾಕು, ಎಲ್ಲ ಮೀನ್ಕು ಜಾಸ್ತಿ ಇಷ್ಟ ಅಂತಂದ್ರೆ ಇದು ಪಾಲಿಶ್ ತೌಡು. ಇದು ಬರೀ ಪಾಲಿಶ್ ತೌಡು ಕಲ್ಸಿ ಹಾಕಕ್ ಹೋದ್ರೆ ಮೆಲ್ಟ್ ಆಗೋತೈತೆ ನೀರಲ್ಲಿ. ಅದಕ್ಕೆ ಇದು ಜೇಂಟ್ ಆಗ್ಬೇಕಲ್ಲ, ಪಾಪಪ್ ತಾಕಕ್ ಹಿಡಿಬೇಕಲ್ಲ. ಅದಕ್ಕೆ ಏನ್ ಮಾಡ್ತೀನಿ, ಅಕ್ಕಿ ಹಸಿಟ್ಟು ಮತ್ತೆ ಬ್ರೆಡ್ ಹಾಕ್ತೀನಿ. ಇವಾಗ ನಾವು ಮಾಡ್ತಾ ಇರೋದು ಬಂದ್ಬಿಟ್ಟು ಇದು ಪಾಪಪ್ ಬೆಳಕ. ಪಾಪಪ್ ಕುಚ್ಚಗಾಳ ಇರ್ತೈತೆ. ನಮ್ಮ ಹತ್ರ ಕುಚ್ಚಗಾಳ ಇಲ್ಲ. ಸೊ ನೋಡಿ ಫ್ರೆಂಡ್ಸ್, ಇದು ಪಾಪಪ್ ಗಾಳ ಅಂದ್ರೆ ನಿಮ್ಗೂ ಗೊತ್ತಿರುತ್ತೆ. ಈ ತರ ಪಾಪಪ್ ಗಾಳ ಇದೇನಂದ್ರೆ ಇವಾಗ ಎಲ್ಲಾರ್ಗೂ ಗೊತ್ತಾಗ್ಬಿಟ್ಟಿದೆ. ಎಲ್ಲಾರ್ಗೂ ಇದ್ರ ಬಗ್ಗೆ ಎಲ್ಲಾರು ತಿಳ್ಕೊಂಡಿದ್ದಾರೆ. ಫಾಸ್ಟ್ ಮೂವಿಂಗ್ ಇದರಲ್ಲೇ ಫಾಸ್ಟ್ ಬೇಟ್ ಆಗೋದು, ಫಾಸ್ಟ್ ಮೂವಿಂಗ್. ಯಾಕಂದ್ರೆ ಇದರಲ್ಲಿ ಸುಮಾರಾಗಿ ಒಂದು 50 ಗ್ರಾಮ್ ಅಷ್ಟು
ಇದು ಬೆಟ್ ಇದು ಸೇರಿಸ್ತೀವಲ್ಲ, ಸೊ ಬೇಗ ಮೀನ್ ಅಟ್ರಾಕ್ಟ್ ಆಗುತ್ತೆ. ಇದೇ ಕೆರೆ ನೀರಲ್ಲೇ ಕಲ್ಸ್ಕೊಬೇಕು. ಹೌದಾ? ಸೊ ನೋಡಿ, ನಾಗೇಶ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಇದು ಏನ್ ಹೇಳೋದು, ಮೂರೇ ಐಟಮ್ ಅಲ್ಲಿ ನಿಮ್ಗೆ ದುಡ್ಡು ಖರ್ಚಾಗ್ದಿಲ್ಲದಂಗೆ ಮೀನ್ ಹಿಡಿಯೋದು. ಜಾಸ್ತಿ ದುಡ್ಡು ಖರ್ಚು ಮಾಡಂಗಿಲ್ಲ, ಸಿಂಪಲ್ ಆಗಿ. ಸುಮಾರಾಗಿ ನಾಗೇಶ್ ಅವರು ನಾವು ನೋಡಿದಿರಂಗೆ ಸುಮಾರು ಜನ ತುಂಬಾ ದುಡ್ಡು ಖರ್ಚು ಮಾಡ್ತಾರೆ ಮೀನ್ ಹಿಡಿಯಕ್ಕೆ. ವೇಸ್ಟ್ ಅದು. ಸುಮ್ನೆ ಏಲಕ್ಕಿ ಅದು ಇದು ಎಲ್ಲ ಹಾಕಿ ಸುಮ್ನೆ 500 ಈ ಫುಡ್ಗೆ ಅವ್ರು ರೆಡಿ ಮಾಡೋ ಇದಕ್ಕೆ 600-700 ರೂಪಾಯಿ ಬಂಡವಾಳ ಹಾಕ್ಬೇಕಾಗ್ತೈತೆ. ಸಿಂಪಲ್ ಬೇಟ್ ಇದು 150 ರೂಪಾಯಿ ಇದ್ಬಿಟ್ರೆ ಆರಾಮಾಗಿ 3 ಕೆಜಿ 4 ಕೆಜಿ ಎಷ್ಟು ದೊಡ್ಡದಾಗನೇ ಇರ್ಲಿ ಮೀನು, ಒಂದು ಮಿನಿಮಮ್ ಅಂತಂದ್ರೆ ಒಂದ್ ದಿನ ಎಲ್ಲ ಬೇಟೆ ಹಿಡಿದ್ರೆ ಒಂದು 20-30 ಮೀನು ಹೊಡಿಬಹುದು. ಕರೆಕ್ಟ್. ಸೊ ಸುಮಾರು ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರು ಕನ್ನಡದಲ್ಲಿ ವಿಡಿಯೋ ಮಾಡಿ ಅಂತ. ತುಂಬಾ ದಿವಸ ಆಯಿತು ಕನ್ನಡದಲ್ಲಿ. ಇವತ್ತು ಕರೆಕ್ಟ್ ಆಗಿ ನಮಗೆ ನಾಗೇಶ್ ಅವ್ರು ಸಿಕ್ಕಿದ್ದಾರೆ, ಆದ್ರಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಂಗೆ ಸುಮಾರು ಜನ ಆಂಗ್ಲರ್ಸ್ ಸಿಗಲ್ಲ ಇವ್ರ ತರ, ಅದಕ್ಕೋಸ್ಕರ ವಿಡಿಯೋ ಮಾಡಕ್ ತುಂಬಾ ಕಷ್ಟ. ಈ ತರ ನನಗೆ ಆಂಗ್ಲರ್ಸ್ ಸಿಕ್ಕಿದ್ರೆ ತಿಳಿಸ್ಕೊಡ್ಬೋದು. ಇವಾಗ ನೋಡಿ ಬೇಟ್ ಇವ್ರದ್ದು ನೋಡಿ, ಈ ತರ ಫ್ರೀಯಾಗಿ ಕಲ್ಸ್ಕೊಬೇಕು, ಲೂಸ್ ಆಗಿರ್ಬೇಕು. ಯಾಕಂತಂದ್ರೆ ಇವಾಗ ಪಾಪಪ್ ಹಾಕಿದ ತಕ್ಷಣನೇ ಈ ತರ ಪ್ರೆಸ್ ಅದೇ ನೀರಾಗೋದ್ರೆ ಎಲ್ಲ ಪುಡಿ ಆಗೋತೈತೆ, ಹಂಗೆ ಬಿಟ್ಕೊಂತ ಇದೆ. ಅವಾಗ ಇದೇನದೆ ಫ್ಲೇವರ್ ಜಾಸ್ತಿ ಬರ್ತೈತೆ. ಕರೆಕ್ಟ್. ಮೀನ್ಗೇನು ಫ್ಲೇವರ್ ಬೇಕು. ಆ ಫ್ಲೇವರ್ ಬೇಟ್ ಯೂಸ್ ಮಾಡಿ ಮೀನ್ ಬಿದ್ದಿಲ್ಲ ಅಂದ್ರೆ ಅವಾಗ ಕೇಳ್ರಿ, ಇಲ್ಲೇ ಗ್ಯಾರಂಟಿ ಇಲ್ಲೇ ತೋರಿಸ್ತೀನಿ, ಲೈವಲ್ಲೇ ತೋರಿಸ್ತಾ ಇದೀನಲ್ಲ ಇವಾಗ ನೋಡ್ರಿ. ಇಲ್ಲ ಒಂದ್ ದಿವಸ ಏನಾದ್ರು ಚರೈ ಮುಂಚೆ ಮಾಡ್ಬೇಕಾ? ಇಲ್ಲ ಆತರ ಏನಿಲ್ಲ. ಒಂದು ಹಾಫ್ ಅನ್ ಅವರ್ ಮುಂಚೆ ಫುಡ್ ಹೊಡಿಬೇಕು ಒಂದು ಸ್ವಲ್ಪ. ಆಮೇಲೆ ಇದು ಹಾಕಿದ ತಕ್ಷಣ ಇದು ಫ್ಲೇವರ್ ಅಷ್ಟು ಚೆನ್ನಾಗೈತೆ. ಕರೆಕ್ಟ್. ಯಾಕಂದ್ರೆ ಈ ಸ್ಮೆಲ್ ಮೀನ್ಕ ಅಂದ್ರೆ ಪಾಲಿಶ್ ತೌಡು ಅಂತ ಹೇಳ್ತಿರಲ್ಲ, ಇದು ಮೀನ್ ಅತಿಯಾದ ಇಷ್ಟವಾದ ಫುಡ್ ಇದು. ಕರೆಕ್ಟ್. ಏನಂದ್ರೆ ಕೆರೆಯಲ್ಲಿ ಮೀನ್ ಇರ್ಬೇಕು. ಈ ಬೇಟ್ ಯೂಸ್ ಮಾಡಿದ್ರೆ ಪಕ್ಕ ಮೀನ್ ಬೀಳುತ್ತೆ. 100-200% ನಾನ್ ಗ್ಯಾರಂಟಿ ಕೊಡ್ತೀನಿ. ಸೊ ಫ್ರೆಂಡ್ಸ್ ನೋಡಿದ್ರಾ, ನಾಗೇಶ್ ಅವ್ರು ಹೇಳ್ದಂಗೆ ಪಕ್ಕಾ ಮೀನ್ ಬೀಳುತ್ತಂತೆ. ನೋಡೋಣ, ಬೇಟ್ ಅಂತೂ ರೆಡಿ ಆಗ್ಬಿಟ್ಟಿದೆ. ವಿಡಿಯೋ ನಾಗೇಶ್ ಜೊತೆ ಅವರಿಂದ ವಿಡಿಯೋ ಮಾಡ್ತಾ ಇದ್ದೀನಿ, ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್. ನಡೀರಿ, ಸ್ಟಾರ್ಟ್ ಮಾಡೋಣ. ಬೇಟ್ ಅಂತೂ ರೆಡಿ ಆಗ್ಬಿಟ್ಟಿದೆ. ಇವಾಗ ಸ್ಪ್ರಿಂಗ್ಗೆ ಅಟ್ಯಾಚ್ ಮಾಡಿಬಿಟ್ಟು ಟೆಸ್ಟಿಂಗ್ ಮಾಡೋಣ. ಎಷ್ಟು ದೂರ ಬೀಸಾದ್ರೆ ಅಷ್ಟು ಬೇಗ ಮೀನ್ ಬೀಳ್ತೈತೆ. ಎಷ್ಟು ದೂರ ಬೀಸಿದ್ರೆ ಅಷ್ಟು ಫಾಸ್ಟ್ ಆಗಿ ಮೀನ್ ಬೀಳ್ತೈತೆ. ಬಿಡೋಣ. ಯಾವ್ದೋ ಮೀನ್ ಬಿತ್ತು. ನಾಗೇಶ್ವರ ಹಾಕಿದ ತಕ್ಷಣ ನೋಡಿ ಯಾವ್ದೋ ಮೀನ್ ದೊಡ್ಡದು ಬಿದ್ದಿದೆ. ನೋಡಿ ಇಲ್ಲಿ ನೋಡಿ. ಕಟ್ಲಾ ಬಿದ್ದಿದೆ. ನೋಡಿ ಫ್ರೆಂಡ್ಸ್, ಎಲ್ಲ 10 ನಿಮಿಷ 15 ನಿಮಿಷ ಅಷ್ಟೇ ಮೀನು ಬೀಳ್ತಾನೆ ಇರ್ತೈತೆ. ನೋಡಿ ಫ್ರೆಂಡ್ಸ್, ಏನ್ ಸೈಜ್ ಇದೆ ನೋಡಿ ಮೀನು ಹೊಡೆದಿರೋದು ಇವರು. ನೋಡಿ ನಾಗೇಶ್ ಅವ್ರು ಹೇಳ್ದಂಗೆ ಇವ್ರ ಬೇಟಲ್ಲಿ ನೋಡಿ ಫಸ್ಟ್ ಸ್ಟ್ರೈಕ್ ಇದು ಕಟ್ಲಾ. ಎಲ್ಲಾ ಜನರು ಏನೇನೋ ಯೂಸ್ ಮಾಡ್ತಾರೆ, ಇವ್ರು ನೋಡಿ ವಿಚಿತ್ರ ಬೇಟ್ ಇದು. ನೋಡಿ ವೇಸ್ಟ್, ಬೇಕರಿ ವೇಸ್ಟ್. ಇದು ರೈಸ್ ಪಾಲಿಶ್ ತೌಡನಲ್ಲಿ ಮಾಡಿರೋದು. ನಮ್ಗೆ ತೋರಿಸ್ಕೊಟ್ರಲ್ಲ ಅದೇ ಬೇಟಲ್ಲಿ ಕಟ್ಲಾನು ಹೊಡ್ಬಿಡ್ತಾರೆ. ನೀರ ಪ್ಯಾಕ್ ಹಾಕ್ಸಿ ಆಮೇಲೆ ಇದು ಮಾಡು ಮಾಡು ಬೇಡ ಮಾಡು. ಸಣ್ಣ ವೈರ ಮೀನ್ ಇರುತ್ತೆ, ಸಣ್ಣ ವೈರ ಎಲ್ಲ ಹೋಗ್ತದೆ. ಒಂದು ಮೀನು ಮಿಸ್ ಆಗಿಲ್ಲ, ವೈರ್ ಸಣ್ಣ. ಗಾಳ ಚುಚ್ಕೊಂಡಿರೋ ಭಯನಪ್ಪ. ತೋರಿಸಿ 200 ರೂಪ.
ನಿಧಾನವಾಗಿ ಹೇಳಿ ನಾಗೇಶ ಎತ್ಕೊಂಡ ಬೇಡ ಬೇಡ ಬಿಡು, ಆಟ ಆಡ್ಸು. ಅದಕ್ಕೆ ನಿಧಾನ ಕೈಯೇ ಫ್ರೆಂಡ್ಸ್ ಇದೇನ ಆಚೆ ಬಂದ್ರೆ ಮೂರನೇದು ಮೀನಿದು ಆ ಕಡೆ ಹೋಗ್ಬಿಡಿದೆ ಆ ಕಡೆ ಯಾರ ಫೋನ್ ಎತ್ತಿಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ಆ ಕಡೆಯಿಂದ ಹಿಡ್ಕೊಂಡು ಆ ಕಡೆ ಬರ್ತೈತೆ ಬರ್ತೈತೆ ಕಡ್ಡಿ ಎತ್ತು ಬಾಯ್ಲೆ, ಆ ಕಡ್ಡಿ ಹತ್ರ ವೈರ್ ಎತ್ತು ಬಾ. ಇಲ್ಲ ಆ ಕಡ್ಡಿ ಎಲ್ಲ ಕಡ್ಡಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಅಂತ. ಇಲ್ಲ ಇಲ್ಲ ಇಲ್ಲ, ಕಡ್ಡಿ ಮುರಿದಾಕ್ಬೋದು ಇದು. ಸಿಕ್ಕಾಕೊಂಡೈತೆ ಬಿಟ್ಬಿಡ್ತ ಅದು ಇನ್ನ ಉದ್ದ ಕಡ್ಡಿ ಎತ್ತ ಶಿಷ್ಯ ಉದ್ದದಲ್ಲಿ ಉದ್ದು ಕಡ್ಡಿ ಎತ್ತು, ಅಲ್ಲಿ ಮರ ಐತೆ. ಆ ಕಡೆ ಅವ್ರಿಗೂ ಕಚ್ಕೊಂಡೈತೆ ಬಿಡು ಬಿಡು ಬಿಡು. ಇಲ್ಲ ಬಿಡಿ ಅದು ಅದೋತಾ ಇರೋದು ಬಿಡೋದು ಎಲ್ಲಾಯ್ತು ಈ ಕಡೆ ಬಂದಿದೆ ನೋಡಿ. ಇದು ಮೂರನೇ ಮೀನು ಆಚೆ ಬಂದ್ಬಿಡ್ತು ನೋಡಿ. ಇದು ಬಿಡ ಕಾಲ ದೊಡ್ಡದು ಬಿದ್ದಿದೆ ಫ್ರೆಂಡ್ಸ್. ಇದೂ ನೋಡಿ ಬರ್ತಾ ಇರೋದು ನೋಡಿ. ಏನ್ ನಾಗೇಶ್ವರು ಮೀನುದು ಮಳೆ ಮಾಡ್ತಾವ್ರೆ ನೋಡಿ. ಏನ್ ನಾಗೇಶ್ವರ ನೀವು ಹೇಳ್ದಂಗೆ ಅದಕ್ಕೆ ಇಷ್ಟಪಟ್ಟಿದ್ದು ಫುಡ್ ಹಾಕಿದ್ರೆ ಮೀನು ಎಲ್ಲಿದ್ರು ಬಂದೇ ಬರ್ತೈತೆ ಗಾಳಕ್ಕೆ. ಇದು ನೋಡಿ 5ನೇ ಮೀನು, ರಿಕಾರ್ಡ್ ಸೈಜು. ಏನ್ ಸೈಜ್ ಇದೆ ನೋಡಿ. ನೋಡಿ ಫ್ರೆಂಡ್ ಸೈಜು ಅದಕ್ಕಿನ್ನ ಇದು ದೊಡ್ಡದು. ಸೈಜ್ ಹೇಳಕ್ ಆಗಲ್ಲ, ಯಾಕಂದ್ರೆ ತೂಕ ಮಾಡಕ್ಕೆ ನಮ್ಮ ಹತ್ರ ಸ್ಕೇಲ್ ಇಲ್ಲ. ಆದ್ರೂ ದೊಡ್ಡ ದೊಡ್ಡ ಮೀನೆ ಬೇಡ್ಗೆ ಬೀಳ್ತಾ ಇರೋದು. ಈ ತರ ಪ್ರೆಸ್ ಮಾಡ್ಬೇಕಾ ಬೆಡ್ಗೆ? ಫುಲ್ ಪ್ರೆಸ್ ಮಾಡಿದ್ರೆ ಅದ್ ನೀರ್ಗೆ ಹೋಗಿದ ತಕ್ಷಣ ಇದು ಫುಲ್ ಮೆಲ್ಟ್ ಆಗೋತೈತೆ. ಇದೆಲ್ಲ ಪುಡಿ ಸೇಮ್ ಇದು ಹೆಂಗೈತೋ ಆ ತರ ನೀರಲ್ಲಿ ಇದಾಗೋತೈತೆ. ಇದ್ ನೀರ್ ಬಿದ್ರೆ ಸಾಕು, ಎಲ್ಲ ಪುಡಿ ಎಲ್ಲಲ್ಲೇ ಉದ್ರೋಗುತ್ತೆ. ಅದು ಫುಡ್ ತಿಂತ ಪಾಪಕ್ ಬಂದು ಲಾಕ್ ಆಗ್ತೈತೆ. ಇದು ಏನು ಹೇಳ್ತಾ ಇರೋದು ಬಾಟಲ್ ಅಲ್ಲಿ ಬಿತ್ತಾ ಇಲ್ಲ ಬ್ಲಾಕಿನೇ ಫುಲ್ ಬ್ಲಾಕಿ. ಸುಮಾರು 6ನೇದು ಮೀನು ನೋಡಿ. ನೋಡ್ಸೋಣ ಬೆಟರ್ ನೋಡಿ. ಏನ್ ಸೈಜ್ ಮೀನು ಇದೆ ನೋಡಿ. ಗಾಳ ತೆಗೆದ್ಬಿಡಿ. ಎಷ್ಟನೇದು? 5ನೇದು 6ನೇದು ಇದು. ಇದು ಸ್ವಲ್ಪ ಕಪ್ಪಗಾಗಿದೆ ಕಲರ್ ನೋಡಿ. ಫುಲ್ ಬ್ಲ್ಯಾಕ್ ರಹು. ಇದು ಕಟ್ಲ ರಹು ಅಂತ ಇದೀನಿ, ಕಟ್ಲ. ನೋಡಿ ಫ್ರೆಂಡ್ಸ್, ಇದೆಲ್ಲ ನಾಗೇಶ್ವರ ಬೇಟಲ್ಲಿ ಬಿದ್ದಿರೋದು ಮೀನುಗಳು.